ಪ್ರಧಾನಿ ನರೇಂದ್ರ ಮೋದಿ ಅವರು ಆದಂಪುರ ಏರ್ಬೇಸ್ಗೆ ಭೇಟಿ ಕೊಟ್ಟು ಸೈನಿಕರ ಜೊತೆಗೆ ಆಪ್ತ ಸಮಾಲೋಚನೆಯನ್ನು ನಡೆಸಿರೋದ್ರ ಡೀಟೇಲ್ ಲಭ್ಯ ಆಗ್ತಾ ಇದೆ. ಬಿಗ್ ಮೆಸೇಜ್ ಕೇವಲ ಜನರಿಗೆ, ಸೈನಿಕರಿಗೆ ಅಥವಾ ನಮ್ಮ ದೇಶದವರಿಗೆ ಮಾತ್ರ ಅಲ್ಲ, ಪ್ರಪಂಚಕ್ಕೆ ಒಂದು ಮೆಸೇಜ್ ಇದು. ಹೆಂಗೆ ಅನ್ನೋದನ್ನ ನಾನು ವಿವರಿಸ್ತಾ ಹೋಗ್ತೀನಿ. ಯೋಧರನ್ನ ಭೇಟಿಯಾಗಿದ್ದಾರೆ, ಚರ್ಚೆ ಮಾಡಿದ್ದಾರೆ ನರೇಂದ್ರ ಮೋದಿ ಅವರು. ಕೆಲ ಕಾಲ ಯೋಧರ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಪ್ತ ಸಮಾಲೋಚನೆ ಕಂಡು ಬಂದಿದೆ. ಪಂಜಾಬ್ನ ಜಲಂಧರ್ನಲ್ಲಿರುವಂತಹ ಸೇನಾ ವಾಯುನೆಲೆ ಇದು. ಯಾವ ಪಂಜಾಬನ್ನ ಟಾರ್ಗೆಟ್ ಮಾಡ್ತಾ ಇತ್ತು ಪಾಕಿಸ್ತಾನ, ಅಲ್ಲಿಗೆ ಹೋಗಿ ಅಲ್ಲಿರುವಂತಹ ನಮ್ಮ ಸೇನೆಯ ಸಿಂಹದ ಮರಿಗಳನ್ನ ಮಾತನಾಡಿಸೋ ಕೆಲಸವನ್ನ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ಈ ಮೂಲಕ ಸೈನಿಕರ ಮೊರಾಲ್, ಆತ್ಮಸ್ಥೈರ್ಯ ಈಗ ಆಲ್ರೆಡಿ ಅವ್ರಿಗೆ ತುಂಬಾ ಜಾಸ್ತಿ ಇರುತ್ತೆ. ಅವರು ಪರಾಕ್ರಮ ಶೌರ್ಯದ ಬಗ್ಗೆ ನಾವು ಹೇಳೋದೇ ಇಲ್ಲ. ಭಾರತ್ ಮಾತಾ ಕಿ, 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 भारत माता की, 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 ಆದಂಪುರ ವಾಯುನೆಲೆಯಲ್ಲಿ ಸಮರ ಸೇನಾನಿಗಳ ಜೊತೆಗೆ ನರೇಂದ್ರ ಮೋದಿ ಅವರು ಕಾಣಿಸಿಕೊಂಡಿರೋದು. ಸೈನಿಕರ ಜೊತೆಗೆ ಭಾರತ್ ಮಾತಾ ಕಿ ಜೈ ಘೋಷಣೆಯನ್ನ ಕೂಡ ನರೇಂದ್ರ ಮೋದಿ ಅವರು ಮೊಳಗಿಸಿದ್ರು. भारत माता की, 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 भारत माता की. ನೀವು ನೋಡ್ತಾ ಇರುವಂತಹ ದೃಶ್ಯ ಇದೆಯಲ್ಲ, ಇದು ಒಂದು ಕಡೆಗೆ ವಾಯುಪಡೆಯ ಅಧಿಕಾರಿಗಳನ್ನ ಭೇಟಿಯಾದ್ರು, ಇನ್ನೊಂದು ಕಡೆಗೆ ಯೋಧರನ್ನ ಭೇಟಿಯಾದ್ರು. ಎಲ್ಲರ ಬಾಯಲ್ಲೂ ಇದ್ದಿದ್ದು ಒಂದೇ, ಭಾರತ ಮಾತೆಗೆ ಜಯವಾಗ್ಲಿ ಅನ್ನುವಂತಹ ಹೋಂಕಾರ ನಾಯಕನ ಜೊತೆಗೆ ಮೊಳಗಿದಂತಹ ವಿಚಾರ. ಈ ಕ್ಷಣದ ಅತಿ ದೊಡ್ಡ ಡೆವಲಪ್ಮೆಂಟ್ ಅಂತ ಇದನ್ನ ನಾವು ಬಣ್ಣಿಸಬಹುದು. ಯಾಕಂದ್ರೆ ಇದೊಂದು ದಿಢೀರ್ ಭೇಟಿ. ಮತ್ತು ಈ ಆದಂಪುರ ಏರ್ಬೇಸ್ ಇದೆಯಲ್ಲ, ಇದು ಆಪರೇಷನ್ ಸಿಂಧೂರವನ್ನ ನಾವೇನ್ ನಡೆಸಿದ್ವಿ, ಅದಕ್ಕೆ ಆಕ್ಟಿವ್ ಆಗಿ ಬಳಕೆಯಾದಂತಹ ಏರ್ಬೇಸ್. ಇಲ್ಲಿಂದಲೇ ನಮ್ಮ ಫೈಟರ್ ಜೆಟ್ಗಳು ನುಗ್ಗಿ ಹೊಡೆದಿದ್ದು ಪಾಕಿಸ್ತಾನಕ್ಕೆ. ಇಲ್ಲೇ ನಮ್ಮ ಶೌರ್ಯವನ್ನು ತೋರಿಸಿದಂತಹ ಯೋಧರು ಇದ್ದಿದ್ದು. ಆ ವಾಯುಪಡೆಯ ಅಧಿಕಾರಿಗಳಿಗೆ ಅಪ್ರಿಷಿಯೇಟ್ ಮಾಡಬೇಕಾಗಿತ್ತು. ಮತ್ತು ಇದರಲ್ಲಿ ಆಕ್ಟಿವ್ ಆಗಿ ತೊಡಗಿಕೊಂಡಂತಹ ಯೋಧರು ಕೂಡ ಕಾಯ್ತಾ ಇದ್ರು. ಮೆಸೇಜ್ ಅನ್ನ ಸ್ಟ್ರಾಂಗ್ ಆಗಿ ಕೊಟ್ಟಿದ್ರು. ಡೀಟೇಲ್ಸ್ ಕೊಡ್ತಾರೆ ಶಬೀರ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಶಬೀರ್, ವಾಟ್ ಅ ಬಿಗ್ ಮೆಸೇಜ್ ಇದು. ಆಮೇಲೆ ಆದಂಪುರ ಏರ್ಬೇಸ್, ನನಗೆ ಗೊತ್ತಿರೋ ಹಾಗೆ ಈ ಆಪರೇಷನ್ ಸಿಂಧೂರಕ್ಕೆ ಅತ್ಯಂತ ಆಕ್ಟಿವ್ ಆಗಿ ಬಳಕೆ ಆದಂತಹ ಏರ್ಬೇಸ್. ಇಲ್ಲಿರುವಂತಹ ವಾಯುಸೇನೆಯ ಅಧಿಕಾರಿಗಳು ಮತ್ತು ಇಲ್ಲಿನ ಫೈಟರ್ ಕ್ರಾಫ್ಟ್ಗಳ ಮೂಲಕನೇ ಅಲ್ಲಿ ನುಗ್ಗಿ ಹೊಡೆದಿದ್ದು ಅಂತ. ಸೊ ಅಲ್ಲಿಗೆ ವಾಪಸ್ ಬಂದು ಒಂದು ಮೆಸೇಜ್ ಕೊಡೋದು ಅಂದ್ರೆ ಎಷ್ಟು ದೊಡ್ಡ ಮೆಸೇಜ್, ಅದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಈ ಬೆಳವಣಿಗೆ?
ಹೌದು ನೋಡಿ ಅದಂಪುರ್ ಏನು ನೆಲೆಗೆ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ಮಾಡಿರುವಂಥದ್ದು, ಅಲ್ಲಿರುವಂಥ ಸೈನಿಕರ ಜೊತೆಗೆ ಸಂವಾದವನ್ನು ಕೂಡ ನಡೆಸುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ನೋಡಿ ನರೇಂದ್ರ ಮೋದಿ ಅವರು ನಿರಂತರವಾಗಿ ಒಂದು ಸಂದೇಶವನ್ನು ಕೊಡ್ತಾ ಇರುವಂಥದ್ದು, ನಮ್ಮ ಸರ್ಕಾರ ಯಾವತ್ತಿಗೂ ಕೂಡ ಸೈನಿಕರ ಜೊತೆಗಿದೆ, ಸೈನಿಕರ ಪರವಾಗಿರುತ್ತೆ ಅನ್ನುವಂಥ ನಿಟ್ಟಿನಲ್ಲಿ. ಈ ಹಿಂದೆ ದೀಪಾವಳಿ ಸಂದರ್ಭಗಳಲ್ಲೂ ಕೂಡ ನಿರಂತರವಾಗಿ ಒಂದೊಂದು ಬೇಸ್ ಕ್ಯಾಂಪ್ಗಳಿಗೆ ಭೇಟಿಯನ್ನು ಕೊಟ್ಟು ಅಲ್ಲಿರುವಂಥ ಸೈನಿಕರ ಜೊತೆಗೆ ಸಂವಾದವನ್ನು ಕೂಡ ನಡೆಸ್ತಾ ಇದ್ರು, ಅವರ ಕಷ್ಟ ಸುಖಗಳನ್ನು ಕೂಡ ಕೇಳ್ತಿದ್ರು. ಸುಖದ ಸಂದರ್ಭದಲ್ಲೂ ಕೂಡ ಜೊತೆಗೆ ನಿಲ್ತಿದ್ದಂಥ ಪ್ರಧಾನಿ ನರೇಂದ್ರ ಮೋದಿ ಅವರೀಗ ಕಷ್ಟದ ಸಂದರ್ಭದಲ್ಲೂ ಕೂಡ ಸೈನಿಕರಿಗೆ ನೈತಿಕ ಸ್ಥೈರ್ಯವನ್ನು ತುಂಬುವಂಥ ಕೆಲಸವನ್ನು ಕೂಡ ಈಗ ಸದ್ಯಕ್ಕೆ ಮಾಡ್ತಾ ಇರುವಂಥದ್ದು. ಈ ಎರಡು ದೇಶಗಳ ನಡುವೆ ಏನು ಟೆನ್ಸ್ ಕ್ರಿಯೇಟ್ ಆಗಿದೆ, ಈ ಟೆನ್ಸ್ನ ನಡುವೆ ಹೋಗಿ ಭೇಟಿಯಾಗುವಂಥದ್ದು ಇದೆಯಲ್ಲ, ಇದು ಬಹಳಷ್ಟು ಮುಖ್ಯವಾಗಿರುವಂಥದ್ದು. ಈವರೆಗೂ ಕೂಡ ಯಾವುದೇ ಪ್ರಧಾನಮಂತ್ರಿಗಳು ಕೂಡ ಇಂಥದ್ದೊಂದು ಏನು ನಿರ್ಧಾರವನ್ನು ತೆಗೆದುಕೊಂಡಿರಲಿಲ್ಲ. ಯುದ್ಧದ ಸಂದರ್ಭಗಳು ಅಥವಾ ಎರಡು ದೇಶಗಳ ನಡುವೆ ಕಾನ್ಫ್ಲಿಕ್ಟ್ಗಳು ನಡೆಯುವಂಥ ಸಂದರ್ಭದಲ್ಲಿ ಸೇನೆಯನ್ನು ಹೋಗಿ ಭೇಟಿಯಾಗುವಂಥ ಪ್ರಯತ್ನಗಳನ್ನು ಕೂಡ ಮಾಡಿರಲಿಲ್ಲ. ಆದರೆ ಮೊದಲ ಬಾರಿಗೆ ನರೇಂದ್ರ ಮೋದಿ ಅವರು ಹೋಗಿ ಸೈನಿಕರನ್ನ ಭೇಟಿಯಾಗಿ ಅವರ ಸಮಸ್ಯೆಗಳೇನು, ಅವರು ಹೇಗಿದ್ದಾರೆ ಏನು ಅನ್ನುವಂಥದ್ದನ್ನು ಅವ್ರ ಜೊತೆಗೆ ಕೂತು ಮಾತುಕತೆಯನ್ನು ನಡೆಸುವಂಥ ಪ್ರಯತ್ನಗಳನ್ನ ಕೂಡ ಮಾಡಿದ್ದಾರೆ. ಸೊ ಹೀಗಾಗಿ ಇದೊಂದು ಮಹತ್ವದ ನಿರ್ಧಾರ. ಯಾಕೆಂದರೆ ಇಡೀ ದೇಶವನ್ನು ಕಾಯ್ತಿರುವಂತಹ, ಗಡಿಗಳನ್ನು ಕಾಯ್ತಿರುವಂತಹ ಸೈನಿಕರಿಗೆ ಒಂದು ಮನೋಬಲವನ್ನು ಹೆಚ್ಚಿಸುವಂಥ ಪ್ರಯತ್ನದ ಭಾಗವೂ ಕೂಡ ಇದಾಗಿರುವಂಥದ್ದು. ಮಮತಾ, ರೈಟ್, ಧನ್ಯವಾದ ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ. ಮನೋಬಲ ಅತ್ಯದ್ಭುತವಾಗಿದೆ ನಮ್ಮ ಸೈನಿಕರಲ್ಲಿ, ಅದರಲ್ಲಿ ಎರಡು ಮಾತಿಲ್ಲ. ಅಪ್ರಿಸಿಯೇಷನ್ ಅಂತ ನಾವು ಇದನ್ನು ಕರಿಬಹುದು. ನೀವು ನಮ್ಮ ತಾಯ್ನಾಡಿಗೆ ಸಲ್ಲಿಸ್ತಾ ಇರುವಂತಹ ಸೇವೆಗೆ ನಾವು ನಿಮ್ಮನ್ನ ಕೊಂಡಾಡ್ತಾ ಇದ್ದೀವಿ ಅಂತ 140 ಕೋಟಿ ಭಾರತೀಯರ ಪ್ರತಿನಿಧಿಯಾಗಿ ನರೇಂದ್ರ ಮೋದಿ ಅವರು ಹೋದ್ರು ಅಂತ ಹೇಳಿದ್ರೆ ಪ್ರಾಬಬ್ಲಿ ಅದು ಕರೆಕ್ಟ್ ಫ್ರೇಸ್ ಅಂತ ಅನ್ಸುತ್ತೆ. ನೀವು ನೋಡ್ತಾ ಇದ್ದೀರಾ ಅಲ್ಲಿನ ವೈಬ್ ಹೆಂಗ್ ಕ್ರಿಯೇಟ್ ಆಗಿದೆ. ಮತ್ತೆ ಪ್ರತಿ ಯೋಧನ ಬಾಯಲ್ಲೂ ಕೂಡ ಹೆಮ್ಮೆಯಿಂದ ಭಾರತ್ ಮಾತಾ ಕಿ ಜೈ ಎನ್ನುವಂತಹ ಘೋಷವಾಕ್ಯಗಳು ಮೊಳಗ್ತಾ ಇದೆ.